ಇದು 9ನೇ ವರ್ಷದ ಅಣ್ಣಮ್ಮ ಉತ್ಸವ, ಅದ್ದೂರಿ ಅಣ್ಣಮ್ಮ ಉತ್ಸವ. ರುಕ್ಮಿಣಿ ನಗರದ 9ನೇ ವರ್ಷದ ಶ್ರೀ ನಗರ ದೇವತೆ ಅಣ್ಣಮ್ಮ ದೇವಿಯ ಅದ್ದೂರಿ ವಾರ್ಷಿಕೋತ್ಸವ. ಎಷ್ಟು ದಿನಗಳ ಕಾಲ ನಡೆಯುತ್ತೆ? 3 ದಿನಗಳ ಕಾಲ, 30, 31, 1ನೇ ತಾರೀಕು. ಯಾರೆಲ್ಲ ಅತಿಥಿಗಳು ಬರ್ತಾ ಇದ್ದಾರೆ ಕಾರ್ಯಕ್ರಮ? ಈ ಕಾರ್ಯಕ್ರಮಕ್ಕೆ ಯುವ ಮುಖಂಡರಾದಂಥ JDS ಯುವ ಮುಖಂಡರಾದಂಥ ನಿಖಿಲ್ ಕುಮಾರಸ್ವಾಮಿ ಆಗಮಿಸ್ತಾ ಇದ್ದಾರೆ. ಕ್ಷೇತ್ರದ MLA ಆದಂಥ ಮುನ್ರಾಜ್ ಅವರು ಆಗಮಿಸ್ತಾರೆ. ಮಾಜಿ MLA ಆದಂಥ ಮಂಜಣ್ಣವರು ಆಗಮಿಸ್ತಾರೆ. ಅನ್ನಾನಪ್ಪನವರು ಆಗಮಿಸ್ತಾರೆ. ನಮ್ಮ ಕ್ಷೇತ್ರ ಅಧ್ಯಕ್ಷರಾದಂಥ ಮುನ್ಸಮ್ಮಣ್ಣವರು ಆಗಮಿಸ್ತಾರೆ. ಹಾಗೆ ಅನೇಕ ಮುನೇಗೌಡರು ಆಗಮಿಸ್ತಾರೆ. ಅನೇಕ ಮುಖಂಡರುಗಳು ಮತ್ತು ಈ ಎಲ್ಲ ಗ್ರಾಮಸ್ಥರು ನಮಗೆ ಸಹಾಯ ಮಾಡಿದಂಥ ನಟರಾಜ್ ಇರ್ಬೋದು, ನಮ್ಮ ಪ್ರಸನ್ನ ಅವರು ಇರ್ಬೋದು, ವಾರಿಯರ್ಸ್ ಇರ್ಬೋದು, ನಮ್ಮ BBMP ಮೇಡಮ್ ಅವರು ಇರ್ಬೋದು, ಆಮೇಲೆ ನಮ್ಮ ಲೋಕಾಯುಕ್ತ ಇನ್ಸ್ಪೆಕ್ಟರ್ ಇರ್ಬೋದು. ಹಿಂಗೆ ಅನೇಕ ಹೆಚ್ಚಿನ ರೀತಿಯಲ್ಲಿ ಸಹಾಯ ಮಾಡೋರೆ. ಹಾಗೆ ನಮ್ಮ ಅನೇಕ ದಾನಿಗಳು ಈ ಭಾಗದ ಎಲ್ಲ ಗ್ರಾಮಸ್ಥರು ಹೆಚ್ಚಿನ ರೀತಿಯಲ್ಲಿ ನಮಗೆ ಸಹಾಯ ಮಾಡೋರೆ. ಅವರ ಸಹಾಯದಿಂದಲೇ ಇವತ್ತು ಈ ಕಾರ್ಯಕ್ರಮ ಮಾಡೋಕ್ಕೆ ನಮಗೆ ಒಂದು ಸ್ಫೂರ್ತಿ ಸಿಕ್ಕಿದೆ. ನಮ್ಮೆಲ್ಲ ಕಾರ್ಯಕರ್ತರು ಸುಮಾರು ಒಂದು 20 ದಿವಸದಿಂದ ಸತತವಾಗಿ ಒಂದು 50 ಜನ ನಮ್ಮ ಹುಡುಗರು ನಮ್ಮ ಕಾರ್ಯಕರ್ತರು ಅಣ್ಣಮ್ಮ ಸೇವಾ ಸಮಿತಿ ಸದಸ್ಯರಿದ್ದಾರೆ. ಇದು 9ನೇ ವರ್ಷ. ಇಲ್ಲಿವರೆಗೂ ಒಂದು ಸಾರಿನೂ ನಾವು ಯಾವುದೇ ಗಲಾಟೆ ಇಲ್ಲ, ವೈಮನಸ್ಸಿಲ್ಲ ಇಂಥ ಒಂದು ಕಾರ್ಯಕ್ರಮ ಮಾಡ್ಕೊಂಡ್ಬಂದಿದ್ದೀವಿ. ಅಚ್ಚುಕಟ್ಟಾಗಿ ಜನಗಳಿಗೆ ಮೆಚ್ಕೊಳ್ಳೋವಂಥ ಒಂದು ಕಾರ್ಯಕ್ರಮನ ಈ ಕಾರ್ಯಕ್ರಮನ ಈ ಭಾಗದಲ್ಲಿ ಮಾಡಿಕೊಟ್ಟಿದ್ದೀವಿ. ಜನ ಮೆಚ್ಚವ್ರೆ, ನಮ್ಮನ್ನು ಮೆಚ್ಚಿ ಜನ ಇವರಿಗೆ ಸಹಾಯ ಮಾಡಿದ್ರೆ ಮೋಸ ಇಲ್ಲ ಅಂತೇಳಿ ನಮಗೂ ಸಹಾಯ ಮಾಡ್ತಾರೆ. ಆ ಜನಗಳ ಪ್ರೀತಿ ವಿಶ್ವಾಸನೆ ಇವತ್ತು ನಾವು ಈ ಕಾರ್ಯಕ್ರಮ ಮಾಡೋಕ್ಕೆ ಸಾಧ್ಯ ಆಯಿತು. ಹಾಗಾಗಿ ಏನೇ ಕ್ರೆಡಿಟ್ ಇದ್ದರೂ ಇದು ಇಲ್ಲಿನ ಈ ಏನು ರುಕ್ಮಿಣಿ ನಗರದ ನಿವಾಸಿಗಳಿದ್ದಾರೆ, ದಾನಿಗಳು ಮತ್ತು ನಿವಾಸಿಗಳು, ಅವ್ರ ಸಹಕಾರ ಮತ್ತು ನಮ್ಮ ಅಣ್ಣಮ್ಮ ಸೇವಾ ಸಮಿತಿಯ ಸದಸ್ಯರುಗಳು ಭಾಳ ಶ್ರಮ ಇದೆ. ಅವ್ರದ್ದು ತುಂಬ ಶ್ರಮ, ರಾತ್ರಿ ಹಗಲು ಅನ್ನಂಗೆ ಶ್ರಮ ಪಡ್ತಾರೆ. ಹಾಗಾಗಿ ಎಲ್ಲರೂ ಸೇರಿ ಎಲ್ಲರೂ ಒಮ್ಮನಸ್ಸಿಂದ ಈ ಕೆಲಸ ಮಾಡೋರೆ. ಹಾಗಾಗಿ ಈ ಕಾರ್ಯಕ್ರಮ ತುಂಬ ಯಶಸ್ವಿ ಆಗ್ತಾಯಿದೆ. ಜನರ ಮೆಚ್ಚುಗೆ ನೀವೇ ನೋಡಿ. ಸುಮಾರು ಒಂದು 5-6 ಸಾವಿರ ಜನ ಸೇರ್ತಾರೆ. ನಾಳೆ ಒಂದು 7-8 ಸಾವಿರ ಜನ ಸೇರ್ತಾರೆ ಆರ್ಕೆಸ್ಟ್ರಾಗೆ. ನಾಡಿದ್ದು ಕಲಾ ತಂಡಗಳೊಂದಿಗೆ ನಾವು ಸುಮಾರು 20 ಜನ ಕಲಾ ತಂಡಗಳು ಬರ್ತಾಯಿದೆ. ಅವ್ರನ್ನೆಲ್ಲ ತಗೊಂಡು ಇಡೀ ಊರಲ್ಲಿ ಮೆರವಣಿಗೆ, ಬೆಳ್ಳಿ ಪಲ್ಲಕ್ಕಿನಲ್ಲಿ ಮೆರವಣಿಗೆ ಮಾಡ್ತೀವಿ. ಮೆರವಣಿಗೆ ಮಾಡಿ ತಾಯಿನ ಮತ್ತೆ ವಾಪಸ್ ಕಳಿಸ್ಕೊಡ್ತೀವಿ ಭಾನುವಾರ. ಹಾಗಾಗಿ ಈ ಕಾರ್ಯಕ್ರಮ ತುಂಬ ಚೆನ್ನಾಗಾಗ್ತಾಯಿದೆ. ಈ ಕಾರ್ಯಕ್ರಮ ಆಗೋಕ್ಕೆ ನಾನು ಹೇಳಿದ್ನಲ್ಲ, ಈ ಗ್ರಾಮದ ಎಲ್ಲ ನಾಗರಿಕರು ಏನು ಸಹಾಯ ಮಾಡಿದ್ರು ಅವ್ರ ಸಹಾಯಾರ್ಥದಿಂದನೇ ಈ ಕಾರ್ಯಕ್ರಮ ನಡೆಯೋದು. ನಾವು ನೆಪ ಮಾತ್ರ, ನಮ್ಮದೇನಿದ್ರು ಒಂದು ನಾಯಕತ್ವ, ಆ ನಾಯಕತ್ವಕ್ಕೆ ಇಲ್ಲಿರೋ ಜನ ಬೆಲೆ ಕೊಟ್ಟು ನಮಗೆ ಸ್ಪಂದಿಸೋರಲ್ಲ, ಅದು ಭಾಳ ಮುಖ್ಯ. ಹಾಗಾಗಿ ಈ ಕಾರ್ಯಕ್ರಮದ ಯಶಸ್ಸು ಏನಿದ್ರು ಈ ಗ್ರಾಮಸ್ಥರು, ಇಲ್ಲಿ ಸಹಾಯ ಮಾಡಿದಂಥ ಎಲ್ಲ ದಾನಿಗಳು, ನಮ್ಮ ಅಣ್ಣಮ್ಮ ಸೇವಾ ಸಮಿತಿಯ ಎಲ್ಲ ಸದಸ್ಯರುಗಳು ಹೆಚ್ಚಿನ ರೀತಿಯಲ್ಲಿ ಅವ್ರದ್ದೇ ಹೆಚ್ಚಿನ ಶ್ರಮ ಇಲ್ಲಿ. ಅವರೆಲ್ಲರೂ ಸೇರಿ ಈ ಕಾರ್ಯಕ್ರಮದ ಸಕ್ಸಸ್ ಮಾಡವ್ರೆ. ಮುಂದೆನೂ ಈ ಕಾರ್ಯಕ್ರಮ ಹಿಂಗೆ ಸಕ್ಸಸ್ ಆಗ್ತದೆ. ನಮಗೆ ಏನೇ ಇರಲಿ ಇಲ್ಲದೆ ಹೋಗಲಿ, ಈ ಕಾರ್ಯಕ್ರಮ ಹಿಂಗೆ ಕಂಟಿನ್ಯೂ ನಮಗೆ ಎಲ್ಲಿವರೆಗೂ ಆ ತಾಯಿ ಶಕ್ತಿ ಕೊಡ್ತಲ್ಲ ಅಲ್ಲಿವರೆಗೂ ನಡೆಸ್ಕೊಂಡು ಹೋಗ್ತೀವಿ. ನಿಖಿಲ್ ಕುಮಾರಸ್ವಾಮಿ ಯಾವತ್ತು ಬರ್ತಾ ಇದ್ದಾರೆ, ಎಷ್ಟು ಗಂಟೆ? ನಾಳೆ 31ನೇ ತಾರೀಕು 6ರಿಂದ 7 ಗಂಟೆ ಒಳಗಡೆ ಇಲ್ಲಿ ಬರ್ತಾರೆ. ನಮ್ಮ ನಾಗರಿಕರೆಲ್ಲ ಇಲ್ಲೇ ಇರ್ತಾರೆ. ಎಲ್ಲರ ಸಹಕಾರದಿಂದ ಅವರು ಬಂದು ಇಲ್ಲಿಂದ ಈ ಕಾರ್ಯಕ್ರಮ ಒಂದು ಯಶಸ್ಸು ಆಗ್ತದೆ ಅಂತ ನನ್ನ ಅನಿಸಿಕೆ. ಯಾಕೆಂದರೆ ಒಂದು ಹೊಸ ಮುಖ ಈ ಭಾಗಕ್ಕೆ ಬಂದಾಗ ಜನಕ್ಕೊಂದು ಕ್ರೇಜ್ ಬರ್ತದೆ. ಸೊ ಹಾಗಾಗಿ ಅವ್ರನ್ನ ಇಲ್ಲಿ ಕರೆಸ್ಬೇಕು ಅನ್ನೋ ಒಂದು ಉದ್ದೇಶ ಅಷ್ಟೇ. ಇಲ್ಲಿ ನಮಗೇನು ಅವ್ರನ್ನ ಕರ್ಕೊಂಬಂದು ಇಲ್ಲೇನು ಮಾಡಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಒಂದು ಕ್ರೇಜು, ಯಾರೋ ಒಬ್ಬರು ಹೊಸ ಮುಖ ಬಂದಾಗ ಜನಗಳಿಗೊಂದು ಕ್ರೇಜ್ ಬರ್ತದೆ, ಒಂದು ಹುಮ್ಮಸ್ಸು ಬರ್ತದೆ, ಯಾರೋ ಒಬ್ಬರು ಬರ್ತಾರಂತಪ್ಪ ಅನ್ನೋದು. ಆ ಉದ್ದೇಶದಿಂದ ನಮ್ಮ ನಾಯಕರನ್ನ ಕರೆಸ್ತಾ ಇದ್ದೀವಿ. ಅವರು ಬರ್ತೀನಿ ಅಂತ ಒಪ್ಕೊಂಡಿದ್ದಾರೆ. ಯಾವುದೇ ಕಾರಣಕ್ಕೂ ಮಿಸ್ ಆಗಲ್ಲ. ಬಂದು ಆ ಕಾರ್ಯಕ್ರಮನ ಯಶಸ್ವಿ ಮಾಡಿಸ್ಕೊಡ್ತಾರೆ. ಕಾರ್ಯಕ್ರಮ 2 ದಿವಸಗಳ ಕಾಲ ಇರುತ್ತೆ. ಸುತ್ತಮುತ್ತ ಗ್ರಾಮಸ್ಥರಿಗೆ ಏನು ಹೇಳಿ ಬಯಸ್ತೀರಿ? ರುಕ್ಮಿಣಿ ನಗರ ಇರ್ಬೋದು, ನಾಗಸಂದ್ರ ಇರ್ಬೋದು, ಬೆಲ್ಮಾರ್ ಇರ್ಬೋದು, ವಿದ್ಯಾನಗರ ಇರ್ಬೋದು, ಕಾಲೋನಿ ಇರ್ಬೋದು, ನಮ್ಮ ನೆಲಗರನಹಳ್ಳಿ ಇರ್ಬೋದು, HMT ಲೇಔಟ್ ಇರ್ಬೋದು, ಹಾಗೆ ನಮ್ಮ ವಿನಾಯಕ ನಗರ, ವಿಕಾಸ್ ನಗರ ಇರ್ಬೋದು, ಎಲ್ಲ ಗ್ರಾಮಸ್ಥರು ಸಹಾಯ ಮಾಡೋರು. ನಮಗೆ ಅಕ್ಕಪಕ್ಕದ ಎಲ್ಲ ಗ್ರಾಮಸ್ಥರು ಸಹಾಯ ಮಾಡೋರೆ. ಎಲ್ಲರ ಸಹಕಾರ ಚೆನ್ನಾಗಿದೆ. ಅವರೆಲ್ಲರ ಸಹಕಾರದಿಂದಲೇ ಇವತ್ತು ಈ ಕಾರ್ಯಕ್ರಮ ಆಗೋದು. ಹಿಂದಿನ 9 ವರ್ಷಗಳಿಂದ ಹಿಂಗೆ ನಡ್ಕೊಂಬರ್ತಾ ಇದ್ದೀವಿ. ನಾವೆಲ್ಲರೂ ವಿಶ್ವಾಸಕ್ಕೆ ತಂದು ಈ ಕಾರ್ಯಕ್ರಮ ನಡೆಸ್ಕೊಂಡು ಎಲ್ಲ ಭಕ್ತಾದಿಗಳು ನಾಳೆ ಕಾರ್ಯಕ್ರಮ ಇದೆ. ಇವತ್ತು ತುಂಬ ಜನ ಬಂದು ಇಲ್ಲಿ ಸೇರಿದ್ದಾರೆ. ಬೆಳಿಗ್ಗೆ 1 ಗಂಟೆಯಿಂದ ಎಲ್ಲ ಜನ ಕಿಕ್ಕಿರಿದು ತುಂಬಿದ್ದಾರೆ ಇಲ್ಲಿ. ಇವಾಗ ಸಾಯಂಕಾಲ ನಮ್ಮದು ವೆಜ್ಜು ಮತ್ತು ನಾನು 2 ಪ್ರಸಾದ ವಿನಿಯೋಗ ಇದೆ. ನಾಳೆ ಮಧ್ಯಾಹ್ನ 12 ಗಂಟೆಯಿಂದ ಸತತ 5 ಗಂಟೆವರೆಗೂ ಅನ್ನದಾನ ಇದೆ. ನಾಳೆ ಸಾಯಂಕಾಲ ಆರ್ಕೆಸ್ಟ್ರಾ ಇದೆ. ನಾಡಿದ್ದು ಕಲಾ ಮೇಳಗಳೊಂದಿಗೆ ಎಲ್ಲ ರಾಜಬೀದಿಗಳಲ್ಲಿ ಮೆರವಣಿಗೆ ಇದೆ. ಎಲ್ಲ ನಮ್ಮ ರುಕ್ಮಿಣಿಯಾದ ಗ್ರಾಮಸ್ಥರು, ಅಕ್ಕಪಕ್ಕದ ಗ್ರಾಮಸ್ಥರು ಹೀಗೆ ಬಂದು ನಿಮ್ಮ ಸಹಕಾರ ಕೊಡಬೇಕು ಅಂತ ಅವರಲ್ಲಿ ಮತ್ತೊಮ್ಮೆ ಮನವಿ ಮಾಡ್ತೀನಿ.